ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಓಕೆ, ಯು ಕ್ಯಾನ್ ಗೋ ಫಾರ್ ದಿ ಅವ್ನು ಕೇಳಿದ್ದೇನು ಫೋರ್ತ್ ಪ್ರಾಬ್ಲಮ್ ಅಲ್ಲಿ ಹೌ ಮೆನಿ ಟರ್ಮ್ಸ್ ಆಡ್ ಮಾಡಿದ್ರೆ 636 ಆಗುತ್ತೆ. 12 ಟರ್ಮ್ಸ್ ಆಡ್ ಮಾಡಿದ್ರೆ ದ ಸಮ್ ಈಸ್ 636. ಸೊ ಅದನ್ನೇ ಬರೆಯೋ ಅವಶ್ಯಕತೆ ಇಲ್ಲ. ಆಯ್ತಲ್ಲ, ಡೋಂಟ್ ರೈಟ್ ಸ್ಟೇಟ್ಮೆಂಟ್ ಬರೆಯೋ ಅವಶ್ಯಕತೆ ಇಲ್ಲ, ಬೇಕಂದ್ರೆ ಬರ್ಕೊಳ್ರಿ. ಆಯ್ತಲ್ಲ, ಓಕೆ. ಯು ಕ್ಯಾನ್ ಗೋ ಫಾರ್ ಫಿಫ್ತ್ ಒನ್. The first term of AP is 5 and the last term is 45 and the sum is 400. Find the number of terms and common difference. So ಈಗ ಏನೇನ್ ಗಿವನ್ ಇದೆಲ್ಲ ಬರ್ಕೊಳ್ಳೋಣ. The first term of AP is A is given 5 and last term means L ಅಥವಾ AN ಅಥವಾ AN is equal to 45. ಬರಿಬಹುದಾ? ಫಸ್ಟ್ ಲಾಸ್ಟ್ ಕೊಟ್ಟಿದ್ದಾನೆ. And 4 is given, sum is given, SN is given 400. Find the number of terms and common difference. Find the number of terms and the common difference. You ನೋಡ್ರಿ, ಜಸ್ಟ್ ಇಲ್ಲಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ ಅಂಡ್ ಸಮ್ ಆಫ್ ದಿ ಟರ್ಮ್ ಕೊಡ್ಸಿದಂದ್ರೆ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ SN is equal to n/2 into A plus L ಫಾರ್ಮುಲಾ ಬಳಸಿ. So what is SN? 400. What is N? N is odd 1. What is A? 5. What is L? 45. So now make cross multiplication. 400 into 2 n into 50. ನಮಗೆ ಬೇಕಾಗಿರೋ n ಏನಾಗಿದೆ? ಪ್ಲಸ್ ಇದೆ. ಅವಾಗ ಪ್ಲಸ್ ಇತ್ತು ಅಂದ್ರೆ ಬೇಕಾಗಿರೋದ್ರಿಗೆ ಅವಾಗ ಟ್ರಾನ್ಸ್ಫರ್ ಮಾಡುವ ಅವಶ್ಯಕತೆ ಇಲ್ಲ. ಅವಾಗ ಏನ್ ಮಾಡ್ಬೇಕು? ಶಿಫ್ಟ್ ಮಾಡಬೇಕು. LHS ಅನ್ನ RHS ಗೆ, RHS ಅನ್ನ LHS ಗೆ. n 50 is equal to ಎಷ್ಟು? 800. n is equal to 800 by 50. 0 0 cancel. 5 ones ಎಷ್ಟು ಉಳಿತು? 3 ಉಳಿತು. 30 5 6. n is equal to 16. Find the number of terms. First term is over. So you can observe one more is asking common difference. So common difference you can take AN is equal to A plus N minus 1. So what is AN? 45. What is A? 5. What is N? 16 minus 1. What is D? 45. 5 plus 15 D. ನಮಗೆ ಬೇಕಾಗಿರೋ ಡಿ ಪಕ್ಕ ಪ್ಲಸ್ ಸೈನ್ ಇದೆ ಅಂದ್ರೆ RHS ಟರ್ಮ್ ಅನ್ನ LHS ಶಿಫ್ಟ್ ಮಾಡಿ, LHS ಟರ್ಮ್ ಅನ್ನ RHS ಶಿಫ್ಟ್ ಮಾಡ್ರಿ. ಬೇಕಾಗಿರೋ ಟರ್ಮ್ ಹಿಂದೆ ಮೈನಸ್ ಇದ್ರೆ ಅದನ್ನ ಪ್ಲಸ್ ಮಾಡ್ಕೊಳಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಬೇಕು. ಓಕೆನಾ? ಸೊ ಈಗ 5 plus 15D is equal to 45. 15D is equal to 45 minus 5. 15D is equal to 40. 40. D is Divided equal to 40 by 15. 5 3s are 5 8s are 3 is equal to 8 by 3. So now take down the problem.
ಆಯ್ತು ಸರ್. ಆಗ್ಲಿ ತಪ್ಪು ಬರ್ಕಬೇಡ್ರಿ. ಸೃಷ್ಟಿ ನೀವು ಸ್ವಲ್ಪ ಕನ್ನಡಕ ತಗ. ಇಲ್ಲ ಸರ್, ಅಲ್ಲೇ ಹೋಗ್ ಬಂದ್ವಿ. ತಗೊಂಡಿ ಕನ್ನಡಕಯ? ನೋ ಸರ್, ಕಣ್ ಚೆನ್ನಾಗಿದಾವ್ ಬೇಡ ಅಂತ ಹೇಳಿದ್ರು. ಓ ಪರವಾಗಿಲ್ಲ. ಲವಣ್ಣ ನಿನಗೆ? ಬೇಡ ಸರ್. ಬೇಡಲ್ಲ? ವಂಶಿಗ್ ದಪ್ಪನ್ ಕನ್ನಡಕ ಕೊಟ್ಬಿಟ್ಟಾರೆ. ಅವಳು ಅದನ್ನ ಹಾಕಣಕ್ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಮಾನ್ಯಂಗೆ ಮತ್ತು ಸಮನ್ವಿಗೆ ಗೊತ್ತಿಲ್ಲದೆ ಇದ್ದಾಗ ಮನೆಗೆ ಅಷ್ಟೇ ಬಳಸಕ್ ಅವ್ರ ಅಮ್ಮ ಹೇಳಿದಾಳೆ. ನನಗ್ ಫೋನ್ ಮಾಡಿಲ್ಲ ಅಮ್ಮ. ಸರ್ ಹಾಕೊಂಡ್ರೆ ಚೆನ್ನಾಗ್ ಕಾಣದ ಅಂತ ಹಂಗೆ ಇಟ್ಟಳ್ ಸರ್. ಅಲ್ಲ, ಚೆನ್ನಾಗ್ ಕಾಣ ಸೆಕೆಂಡರಿ. ಇಷ್ಟಪ್ಪ ಗ್ಲಾಸ್ ಸೋಡಾ ಗ್ಲಾಸ್ ಕೊಟ್ಬಿಟ್ಟಾರೆ. ಸ್ಕೂಲಿಗೆ ಹಾಕೊಂಡ್ಬಿಟ್ರೆ ಏನಾರ ಅಂತಾರಂತ ಹೇಳಿ ಬಿಟ್ಬಿಟ್ಟಾಳೀಗ. ಈಗ ಮನೆಗೆ ಬಳಸ್ತಿದ್ದಾಳೆ. ಸರ್ ಇದ್ದಿದ್ರೆ ಹಾಕೋತಿದ್ವಿ ಸರ್. ಇಲ್ಲ ಸರ್. ಐತೆ ಮಾನ್ಯಂದೇನಿಲ್ಲ ಅನ್ಕೊಂಡಿದ್ಯಾ? ನಾನೇನ್ ಕಡಿಮೆ ಸರ್, ನನ್ ದಪ್ಪ ಅದಕ್ಕಿಂತ ನೀವು ವಂಶಿಗಿಂತ ದಪ್ಪನ್ ಗ್ಲಾಸ್ ಐತೆ ಸರ್ ಅಂತಂದ್ಲು. ಸಮನ್ವಿ ಅಳ್ತಿದ್ದಾಳ ಅಲ್ಲಿ ಪಾಪ. ಓಕೆ, ಕದ್ಲಿಗೆರೆ ಟೀಮ್ ಐತಾ? ಸಿಂಚು ಶೀತ ಆಗಿಲ್ಲ ಟೋಪೆ ಕಣಕ್ಕೆ? ಪ್ರಾರ್ಥನೆ ಇದ್ದಾಳೆ. ಬಂದಿನಿ ಸರ್. ಕೂಡ ಹೋಗಿದಾರಲ್ಲ. ಕರೆಕ್ಟ್. ಓಕೆ, ಆ ಭಾವನ ಯಾಕಂಗ್ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಅವಲಕ್ಕಿ ತಿನ್ನಕ್ ಆಗ್ಲಲ್ಲ ಹೊಡೆ ಕಳವ. 6th one ಬರ್ಕಳ್ರಿ. The first and last term of AP are 17 and 350 respectively. If the common difference is 9, how many terms are there and what is their sum? Terms ಅನ್ನು ಕಂಡುಹಿಡಿಯಬೇಕು, sum ಅನ್ನು ಕಂಡುಹಿಡಿಯಬೇಕು. ಇಲ್ಲಿ sum ಕೊಟ್ಟಿಲ್ಲ. First and last term is given. So clear? Yes sir, right. Okay, ಬರ್ರಿ ಈಗ ಇಲ್ಲಿ ಕರೆಕ್ಟ್ ಆಗಿ ಓದಿ. The first and last terms of an EP are 17 and 350 respectively. ಅಂದ್ರೆ ಮೊದಲಿಗಿರೋದು ಫಸ್ಟ್ ಟರ್ಮು, 350 ಇದೆಯಲ್ಲ ಅದು ಲಾಸ್ಟ್ ಟರ್ಮ್ ಅಂತ. ಸೊ ನಾವು ರೈಟ್ A is equal to 17. L is equal to AN is equal to 350 and common difference is given 9. Find the number of terms and sum of terms. ಇಲ್ಲಿ ಪ್ರಾಬ್ಲಮ್ ಅನ್ನ how many terms are there and what is their sum ಅಂತಾನು ಕೊಟ್ಟಿದ್ದಾನೆ. ಹೌದಲ್ವಾ? ಎರಡನ್ನೂ ಮಾಡಬೇಕು ಈಗ. ಸೊ ನಾನು AN ಫಾರ್ಮುಲಾ ಬಳಸ್ಕೊಂಡು A plus N minus 1 into D ಅಂತ ಬಳಸ್ಕೊಂಡು I will find the value of N. ಅರ್ಷಿತಾ, N ವ್ಯಾಲ್ಯೂ AN ಅಂದ್ರೆ ಎಷ್ಟಿದೆ?
350 ಇದೆ. What is A? 17. minus 1 into D is 9. 9. 350, 17, 9n minus 9. ಯಾಕಂದ್ರೆ it is multiplied by 9. So ಈಗ 350, 9n plus 17 minus 9. 350 is equal to 9n plus 8. ಯಾಕೆ ಹೇಳ್ರಿ? ಒಂದು ಪ್ಲಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 17 ಅಲ್ಲಿ 9 ಹೋದ್ರೆ 8. ಆದ್ರೆ ಒಂದೇ ಟರ್ಮ್ ಬರೆಯೋದಾದ್ರೆ ಪ್ಲಸ್ ಬರೆಯೋದು ಬೇಡ, ಮತ್ತೊಂದು ಟರ್ಮ್ ಜೊತೆ ಬರಿಬೇಕಾದ್ರೆ ಪ್ಲಸ್ ಹಾಕ್ಬೇಕು. ನಮ್ಗೆ ಬೇಕಾಗಿರೋ ಏನೆಲ್ಲಿದೆ ಇಲ್ಲಿದೆ. 9n plus 8 is equal to 350. 9n is equal to 350 minus 8. 9n is equal to ಎಷ್ಟು? 342. So n is equal to 342 divided by 9. 9 ones are 9 3s are 27. 34 ಅಲ್ಲಿ 27 ಹೋದ್ರೆ 7 ಉಳಿಯುತ್ತೆ. ಆ 7 ಅನ್ನ 2 ಇಂದಕ್ಕೆ ಹಾಕಿದ್ರೆ 70 ಬರುತ್ತೆ. 9 8 n is equal to 38. ಈಗ ಏನ್ ಮಾಡಬೇಕು? ಸಮ್ ಮಾಡಬೇಕು. ಸಮ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ. ಎ ಗೊತ್ತಿದೆ, ಎಲ್ ಗೊತ್ತಿದೆ, ಗೊತ್ತಿದೆ, ಹೌದಲ್ವಾ? Yes sir. ಎ ಗೊತ್ತಿದೆ, ಎಲ್ ಗೊತ್ತಿದೆ, ಎನ್ ಗೊತ್ತಿದೆ. ಯು ಕ್ಯಾನ್ ಯೂಸ್ ದ ಸಮ್. ಎಸ್ ಎನ್ ಇಸ್ ಈಕ್ವಲ್ ಟು n by 2 into a plus l. Yes 38. 38 by 2 17 plus 350. Yes 38. It is 19. 2 ones are 2 ones are 1 only 2 2 9s are 367. Next step only you can write it as 19 into 367. You can multiply and tell me. ನೀವೇನ್ ಹೇಳ್ತೀರ ಅದು ಬರೀತೀನಿ. ಒಂದು 5,000 ಹೇಳಿದ್ರೆ 5,000 ಬರೀತೀನಿ, 6,000 ಹೇಳಿದ್ರೆ 6,000 ಬರೀತೀನಿ. ಹರ್ಷಿತಾ Sir, 5,138. ಎಷ್ಟು? 5,138. 5,130. ಇನ್ನೊಬ್ರು ಮಾಡ್ಲಿ ನೋಡೋಣ. Sir 6,970. ನಾನು ಹೇಳಿಲ್ಲ, ಇನ್ನೊಂದು ಆನ್ಸರ್ Sir 6,973. Yes sir. 6,973. 6,973. ಮತ್ತೆ ಏನೇನು ಹೇಳ್ಬಿಡ್ತೀರಿ ನೀವು? No sir 6,973. ಎಷ್ಟು? 6,973. 6,973. 973. ಓಕೆ. Sir, 367 into 14 ಮಾಡಿದಾಗ 5,138 ಸರ್ ಬರೋದು. 14 ಅಲ್ಲ 19. ಕನ್ನಡಕ ಇದ್ರೆ ಕನ್ನಡಕ ತಗಲ್ಲಿ. ಯಪ್ಪ ವಂಶಿ ಕ್ಲಿಯರ್ ನಿನಗೆ?
ಇಲ್ಲಿ 19 ಬರ್ದಿದ್ದೀನಿ 14 ಕಣ್ಣಂಗ್ ಕಾಣ್ತಾ ಇತ್ತಂದ್ರೆ ಯೋಚನೆ ಮಾಡೋ. ಓದು ಸರ್ ಕಣ್ಣು. ಕರೆಕ್ಟ್ ಬಸ್ ಹಚ್ಕೊಂಡ್ ಬರ್ತಿದ್ದಾಳೆ ಅಷ್ಟೇ ಸೇಫ್ ಆಗಿ. ಸಾನ ನೀವು ಇಬ್ಬರು ಒಂದೇ ಬಸ್ಸಲ್ಲಿ ಹೋಗ್ತೀರಾ? ಇಲ್ಲ ಸರ್, ಬೇರೆ ಬೇರೆ. ಅಂದ್ರೆ ಬಸ್ ಹಚ್ಚಿ ಹೋಗ್ತೀಯ ನೀನು? ಸರ್ ಅವಳಿಗೆ ಬಸ್ ಹಚ್ಚಿ ಹೋಗ್ತೀನಿ ಯಾಕಂದ್ರೆ ಗೊತ್ತಾಗಲ್ಲ ಅದಕ್ಕೆ. ಸರ್ ಅವ್ರ ಬಸ್ ಫಸ್ಟ್ ಇರುತ್ತೆ, ಆಮೇಲೆ ನಮ್ ಬಸ್ ಇರುತ್ತೆ ಸರ್. ಅವ್ರ ಬಸ್ಸಿಗೆ ಅವಳನ್ನ ಆಮೇಲೆ ಬರ್ತೀವಿ. ಬ್ಯಾಗ್ ಕೊಟ್ಟು ಹೋಗ್ತೀನಲ್ಲ. ಇಲ್ಲ ಸರ್, ಪ್ರಾಬ್ಲಮ್ ಆಗುತ್ತೆ ಅಂತಾನೆ ನಮ್ ಬಸ್ ಫಸ್ಟಿಗೆ ನಿಲ್ಸಿರ್ತಾರೆ. ಅದೇ ನಿನ್ ಪ್ರಾಬ್ಲಮ್ ಅಂತ ಗೊತ್ತಲ್ಲ ಅಂತ ಏನ್ ಡಿಸೇಬಲ್ಡ್ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಬಸ್ ನಿಲ್ಸಿರ್ತಾರೆ. ಎಲ್ ಬೇಕಾದ್ರೆ ಅದಕ್ಕೆ ಅಂತಾರೆ ಅಂತ. ಓಕೆ ಅವ ಲವಣ್ಣ ನೀನು ಸಾನಂ ಬಸ್ನೇ ಹೋಗ್ತೀಯಾ? ಸರ್ ಆ ಇಲ್ಲ ಸರ್, ಹೌದಾ? ಹೋಗ್ತಿದ್ವಿ, ಇವಾಗ ಹೋಗಲ್ಲ. ಜಗಳ ಆಡ್ಕೊಂಡಿರಾ? ರೂಟ್ ಚೇಂಜ್ ಆಗಿತ್ತು ಸರ್. ಮತ್ತೇನ್ ಲಿಖಿತ್? ಸರ್ ಏನ್ಲೇ ಈಗ ಸೆಕೆಂಡ್ ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದ್ಲು ಹೇಳಿದಿರಲ್ಲಯ್ಯ. ಸರ್ ಹೇಳಿ. ಮತ್ತೆ ಹೇಳಿರ ಇವಾಗ್ಲೇ ಗೊತ್ತಿರ್ತೀರಿ ಎಷ್ಟು ಏನಾಗ್ತಿತ್ತು? ಒಂದ್ 4 ಲಕ್ಷ ಜಾಸ್ತಿ ಕೇಳ್ತಿದ್ನಲ್ಲ ದಿದ್ಗೆ. ಹೇಳಿದ್ಯಾ? ಸರ್ ಹೇಳಿದೀನಿ. ಮತ್ತ ಅವ್ನ ಅಲ್ಲಪ್ಪ ಇವಾಗ್ಲೇ ಸೇರ್ಸಿರಿ ಏನಾಗ್ತತ್ತು? ಅವ್ರಿನ್ನು ನಾಳೆ ಹೇಳ್ತಾರಂತ ಸರ್, ಕೇಳಿ. ಭಾವನಾ ನೀ ಹೇಳಿದೀಯಾ? ಹಾ ಸರ್. ಇನ್ನೊಂದು ತಿಂಗಳು ಬೇಕಾ ಸೇರಕ್ಕೆ? ಗೊತ್ತಿಲ್ಲ ಸರ್, ಅವಳು ಏನ್ ಹೇಳಿಲ್ಲ. ಅಲ್ಲವಾ ನೀವು ಹೇಳಿ ಬೇಗ ಸೇರ್ಸಿರಿ, ಇನ್ನೊಂದ್ 4 ಲಕ್ಷ ಜಾಸ್ತಿ ಕಲಿತಾರ ಅವ್ರು. ಸಾನ ನೀ ಹೇಳಿಲ್ಲ? ಹೇಳಿದೀನಿ ಸರ್. ಯಾರಿಗೆ? ಸರ್ ನಮ್ ಬಸ್ ಫ್ರೆಂಡ್ಸಿಗೆಲ್ಲ ಹೇಳಿದ್ದೀನಿ. ಹೌದಾ? ಹರ್ಷಿತಾ ನೀನು? ಯಾಕೆಂದ್ರೆ ನಮ್ ಕ್ಲಾಸ್ ಅಲ್ಲಿ ಯಾರು ಇಲ್ಲ ಸರ್, ಎಲ್ಲ ಸೇರಿದ್ದಾರೆ, ಅದಕ್ಕೆ ಜಾಯ್ನ್ ಆಗಲ್ಲ ಆ ಸರ್. ಹೇಳಿದೀನಿ ಸರ್, ಬಟ್ ಅವ್ರು ಜಾಯ್ನ್ ಆಗಲ್ಲ ಅಂದ್ರು. ಆಗ್ಲಿ ನೀನ್ ಯಾಕೆ ಅಷ್ಟು ಬೇಜಾರಾಗ್ತೀಯ? ವಂಶಿ ಸರ್ ಸರ್ ಮಾನ್ಯ ನೀನ್ ಯಾರಿಗೆ ಹೇಳಿದ್ಯಾ? ಸರ್ ಹೇಳಿದೀನಿ, ಡೌಟ್ ಜಾಯ್ನ್ ಆಗೋದು. ಇಲ್ಲ ನೀನ್ ಜಾಯಿನ್ ಮಾಡಿಸ್ಲೇಬೇಕು. ಟ್ರೈ ಮಾಡ್ತೀನಿ ಸರ್. ಸಮನ್ವಿ ಸರ್ ಸೇರಲ್ವಂತೆ. ನೀವೇ ಬೇಡ ಅಂದಿರ್ತೀರಿ. ಅಯ್ಯೋ ಬಾರಿ ಹೋಮ್ವರ್ಕ್ ಕಣೆ, ಸುಮ್ನೆ ಸಾವಸಲ್ಲ, ಸುಮ್ನೆ ಇದ್ಬಿಡ್ರೆ ಬಿಡಲ್ಲ ಅವರು, ಬೆನ್ನತ್ ಬಿಡ್ತಾರೆ. ಗೊತ್ತಲ್ಲ ಬೆನ್ನತ್ ಬಿಡ್ತಾರೆ. ನಾವು ಸುಮ್ನೆ ಏನೋ ನಾವ್ ಅಪ್ಪರು ಏನು ಸುಮ್ನೆ ಆನ್ಲೈನ್ ಕ್ಲಾಸ್ ಅಂದ್ರೆ ಕೇಳ್ಕೊಂಡ್ ಬರ್ಕೊಂಡ್ ಸುಮ್ನೆ ಬಿಡೋದು ಅನ್ಕೊಂಡಿದ್ವಿ, ಬೆನ್ನತ್ತಿ ಬಿಟ್ಟಾರ ಅವರು. ಅಲ್ಲ ಈ ತರ ಕ್ಲಾಸ್ ಮಾಡೋದಾಗಿದ್ರೆ ಸರ್ ನೀವು ಜೀವಾಗ್ಲೂ ಗೊತ್ತಿದ್ರೆ ನಾವ್ ಯಾರಿಗೂ ನೆಕ್ಸ್ಟ್ ಸಜೆಸ್ಟ್ ಮಾಡಲ್ಲ ನಾವು. ನೋ ಸರ್, ಹಂಗೇನ್ ಹೇಳಿಲ್ಲ ಸರ್. ಸೃಷ್ಟಿ ಹೆಂಗ್ ಹೇಳಿದ್ಯಾ? ನೋ ಸರ್. ಹರ್ಷಿ ನೀನ್ ಹಂಗ ಹೇಳಿರ್ತಿ ಬಿಡು. ನೀನು ಆ ಮುಂಚೆ ಹಂಗ್ ಬಿಡಲ್ಲ, ನಮ್ಮನ್ನ ಬೆನ್ನತ್ ಬಿಡ್ತಾನೆ. ಅದಕ್ಕೆ ಸುಮ್ನೆ ಯಾವ್ದು ಬೇಡ, ಸುಮ್ನೆ ಹೆಂಗಾರ ಓದ್ಕೊಳ್ರಿ ಅಂತ ಹೇಳಿರ್ತೀರ. ಹೇಳಿದ್ಯಾ? ನೋ ಸರ್, ಹೇಳಿಲ್ಲ. ಸರ ನೀನು? ನೋ ಸರ್. ಓಕೆ, ಐ ಕ್ಯಾನ್ ಗೋ ಫಾರ್ 7th ಪ್ರಾಬ್ಲಮ್. ಕ್ಲಿಯರ್ ಆಯ್ತು? ಏನಾರ ಡೌಟ್ ಇದೆಯಾ ಚಿಂಚು? ಇಲ್ಲ ಸರ್. ಓಕೆ, 7th one ಬರ್ಕೊಳ್ಳಿ. Find the sum of first 22 terms of an AP in which D is 7 and 22nd term is 149.
ಟ್ರೈ ಮಾಡ್ತೀರಾ? Yes, sir. ನೋಡ್ರಿ ಟ್ರೈ ಮಾಡಿ ನೋಡೋಣ. ಮಾನ್ಯ ಟ್ರೈ ಮಾಡ್ರಿ. ಟ್ರೈ ಮಾಡಕ್ ಬಿಟ್ರ ಸುಮ್ಮನೆ ಕೂರ್ಸಕ್ಕಲ್ಲ. ಆಳೆ ವೇಸ್ಟ್ ಆಗತ್ತಂತ ಯೋಚನೆ ಮಾಡ್ಬೇಡ್ರಿ ನೀವು. Sir, answer ಬಂತು. Sir, 1661. ನನ್ನ ಹತ್ರ ಆನ್ಸರ್ ಇಲ್ಲ. Yes, sir. 1661. ನೋಡುವ. ಸೊ ಬರ್ರಿ, ಈಗ ಒಂದಿಷ್ಟು ಆನ್ಸರ್ ಬಂದಿದೆ. ಫೈಂಡ್ ದಿ ಸಮ್ ಆಫ್ ಫಸ್ಟ್ 22 ಟರ್ಮ್ಸ್. ಅಂದ್ರೆ we have to write find the S22 is equal to Question mark. question mark. ಹೌದಾ? Yes, sir. And Yes. common difference is 7. 7. And 22nd term. 822. 822 is equal to ಎಷ್ಟು? 149. L ಅಂತಾನು ತಗೋಬಹುದು. ಯಾಕೆ ಅಂತ ಹೇಳ್ರಿ. Sir, last term last term. 22 ಟರ್ಮ್ ನ ಸಮ್ ಕಂಡುಹಿಡಿಯಕ್ಕೆ ಹೇಳಿದಾನೆ. 22ನೇ ಟರ್ಮ್ 149 ಅಂತ ಹೇಳಿದಾನೆ. ಅದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ 22nd ಅನ್ನ L ಅಂತಾನು ತಗೊಂಡಿದ್ದೀನಿ. ಅದು ನಿಮ್ ತಲೆ ಒಳಗೆ ಬರ್ಬೇಕು. ಸೊ ಈಗ ಏನ್ ಮಾಡ್ಬೇಕೀಗ? Sir, n is equal to 22. A22 ತಗೊಂಡು 149 ಮಾಡೋಣ. ಓಕೆ, ಈಗ ಸೊ A22 means A plus 21D is equal to 114. A plus 21 into 7 is equal to 149. A plus 7 on the 47. 149. So A is equal to 149 minus 149. A is equal to 2. ಅಲ್ಲಿ ಅವನೆಲ್ಲೂ ಫಸ್ಟ್ ಟರ್ಮ್ ಕಂಡುಹಿಡಿಯಕ್ಕೆ ಹೇಳಿಲ್ಲ. Yes, ಆಯ್ತಲ್ಲ? ಈಗ ಎರಡು ಫಾರ್ಮುಲಾ ಬಳಸಬಹುದು. ಏನು ಬಂತು, ಡಿನು ಬಂತು, S22 ಕಂಡುಹಿಡಿಯಕ್ಕೆ Sn is equal to n/2 ಅಂತ ಬಳಸ್ಕೋಬಹುದು. ಸೊ ವಾಟ್ ಈಸ್ A? 2. ವಾಟ್ ಈಸ್ D? 7. ಕಂಡುಹಿಡಿಬೇಕು 22. n is equal to ಎಷ್ಟು? 22. You can use the formula. Sn is equal to n/2 into 2A plus n minus 1 into D. Sir, Yes. ನಾವು n by A plus ಮಾಡಬಹುದು. So 22/2 ಇಲ್ಲಿ ಎಲ್ಲ ಅಂತ ಬೇಡ ನಮಗಿದು. ಆಯ್ತಾ? 22 2 into 2. What is n? 22 minus 1. What is D? 7. Yes, 22 11 4 21 into 7. Yes, 22 11 4 plus
147. Yes, 22 is equal to 11 into 151. Yes, 22 is equal to 11 on the 11, 5. 11 5s are 55. 55 1, 56, 5. 11 on the 11, 11 plus 5, 16. 1661. One 661 ಯಾರಿಗೆ ಬಂದಿದೆ ಅವ್ರಿಗೆ ಕರೆಕ್ಟ್. ಸರ್ ಬಂದಿದೆ ಸರ್. ಎಸ್ ಸರ್. ಎಸ್ ಸರ್. ಸರ್ ನೆಕ್ಸ್ಟ್ ಕ್ವಶನ್ ಬರ್ಕೋಬೋದಾ ಸರ್? ತಡೀರಿ ಮಿಸ್, ಯಾಕೆ ಹಂಗ ಅವಸರ ಮಾಡ್ತೀರಿ? ಭಾರಿ ಅವಸರ ಮಾಡ್ತೀರಪ್ಪ ನೀವು. ತಪ್ಪನ್ನ ಬರ್ಕೋಬೇಡಿ. ಸೃಷ್ಟಿ, ಸರ್ ನೀನ್ ಸ್ವಲ್ಪ ಎಡವಟ್ಟು ಇದೆಯಾ ನೋಡ್ ಬರ್ಕ. ಸರ್ ನಾನು ಮುಂಚೆನೆ ಮಾಡಿದ್ದೇನೆ. ವೆರಿ ಗುಡ್. ನನಗೆ ಏನಿಲ್ಲ, ಎಲ್ಲರೂ ಪಕ್ಕ ಇದ್ದೀರಿ. ಆದ್ರೆ ಕೆಲವರು ಕಣ್ ಕಾಣ್ದೇ ಇರೋರು, ಕಿವಿ ಕೇಳ್ದೇ ಇರೋರು. ನಿನ್ನೆ ಯಾರಿಗೆ ಕಿವಿ ಕೇಳಲಿಲ್ಲಲ್ಲ ನಿನ್ನೆ? ಅರ್ಷಿತ್ಗೆ ಯಾವ್ದೋ ಒಂದು ಅಲ್ವಾ? ಒಪ್ಕೊಂಡ್ಬಿಟ್ಲಲ್ಲ ನಿನ್ನೆ ಅವಳಕ್ಕೆ. ಪಾಪ ಅವಳದು ಪಾಪ ಏನ್ ಮಾಡಕ್ಕಾಗುತ್ತೆ? ಗಾಡ್ ಗಿಫ್ಟ್ ಅವು ಯಾರ ಮ್ಯಾನುಫ್ಯಾಕ್ಚರ್ ಇದ್ದಾಗ ಏನ್ ಮಾಡಕ್ಕಾಗತ್ತೆ? ಪಾಪ ಅವಳದು ತಪ್ಪಿಲ್ಲ ಪಾಪ, ಅಲ್ವಾ ಹರ್ಷಿತಾ? ಅಲ್ವಾ ಪಾಪ, ಬೇಜಾರ ಮಾಡ. ಅದ್ ಯಾಕೆ ಹಂಗ ಯೋಚನೆ ಮಾಡ್ತೀಯ? ವಂಶಿ ಮತ್ತೆ ನಿನ್ ಫ್ರೆಂಡ್ ಸಾನ ಇದ್ದಾಳೆ ಜೊತೆ ಕರ್ಕೊಂಡು ಬರಕ್ಕೆ. ನಿನಗೆ ಕೇಳಿಸ್ತಿಲ್ಲ ಅಂದ್ರೆ ಪಕ್ಕದಾಗ ಅಷ್ಟೇಂಟ್ ಇಟ್ಕ ಹೇಳ್ತಾರೆ ಏನ್ ಹೇಳಿದ್ರು ಅಂತ. ಸಾನ ನೋಡಂಗೆ ರೆಡಿ ಇದ್ದಾಳೆ ಹೇಳ್ಕೊಡಕ್ಕೆ. ಪಾಪ ಎಷ್ಟು ಹೆಲ್ಪ್ ಮಾಡ್ತಾಳಲ್ಲ. ಬಸ್ ಹಸ್ಸಿ, ಫಸ್ಟ್ ಬಸ್ಗೆ ಹಸ್ಸಿ, ಮತ್ತ ಅವಳ ಬಸ್ ಹಿಡ್ಕೊಂಡು ಹೋಗಿ ನಿಜವಾಗ್ಲೂ ಬಹಳ ಕೊಡ್ಬೇಕು ನಾನು. ಅವಳಿಗೆ ಬಸ್ ಹುಡ್ಕೊಡ್ಬೇಕು ನಾನು. ಯಾರಿಗೆ? ಸಹ ನಂಗೆ ಬಸ್ ಸಿಗಲ್ಲಕ್ಕಿಗೆ. ಕೇಳ್ರಿ ಸರ್, ಅವ್ಳ ಬಸ್ ನೇಮ್ ಕೇಳ್ರಿ ಬೇಕಾದ್ರೆ. ಯಪ್ಪ ಸನ, ನೀನು ಹೋಗಿ ಅಲ್ಲ ಅವಳು ಬಸ್ಸೇ ಫಸ್ಟ್ ಸರ್, ಆಮೇಲೆ ನಮ್ ಬಸ್ ಇರೋದು. ಅವಳು ಹೋದ್ಮೇಲೆ ನಾನ್ ಬರೋದು ಸರ್. ಅಲ್ಲ, ನೀನು ಹೋಗಿ ಹೋಗಿ ನಿಸ್ಸಹಾಯಕರಿಂದ ಸಹಾಯ ಪಡ್ಕಂತಿದ್ಯಲ್ಲ ನೀನು. ಯೋಚನೆ ಮಾಡು. ಇಲ್ಲ ಸರ್. ಸರ್ ಅಲ್ಲಿ ಒಬ್ರಿಗೆ ಕಣ್ ಕಾಣಲ್ಲ, ಒಬ್ರಿಗೆ ಕಿವಿ ಕೇಳಲ್ಲ. ಎರಡು ಡಮರ್ ಅಷ್ಟೇ 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 ಅಷ್ಟೇ. ಎರಡು ಡಮರು ಸೃಷ್ಟಿಗೆ ಅವಳು ಆಕ್ಚುಲಿ ಏನ್ ಮಾಡಿದ್ಲಿ ಗೊತ್ತಾ? ಟ್ಯೂಷನ್ಗೆ ಸೇರ್ಕೊಂಡಿರ್ಲಿಲ್ಲ. ಯಾರೋ ಕರೆ ಅಂತ ಆಯ್ತಾ. ಅವ್ರಮ್ಮ ಶನಿವಾರ ಹೇಳಿದ್ನಲ್ಲ, ಫೋನ್ ಮಾಡಿದ್ರು, ಅಣ್ಣ ನಾನು ನಾನೇ ಸರ್ ಫೋನ್ ಮಾಡಿಸಿದ್ದು. ಏನೋ ಗೊತ್ತಿಲ್ಲ, ಅವಳು ಫೋನ್ ಮಾಡಿದ್ರೆ ಬೇರೆ ಇತ್ತು. ಆದ್ರೆ ಅವ್ರಮ್ಮ ಫೋನ್ ಮಾಡಿದ್ರು, ಏನಂತ, ಅಣ್ಣ ಮತ್ ಹಿಂಗೆ ಸೃಷ್ಟಿಗೆ ಭಾರಿ ದಡ್ಡಿದ್ದಾಳೆ, ಅವಳನ್ನ ಏನಾರ ಇದು ಮಾಡ್ಬೇಕಣ್ಣ ಅಂತ. ಆಯ್ತವ ಮಾಡೋಣ ತಗನಿ ನಿನ್ ಮಗಳಿಗೋಸ್ಕರ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡು, ಅವಳು ಎಲ್ಲಾ ಫ್ರೆಂಡ್ಸ್ ಟ್ಯೂಷನ್ಗೆ ಹೋದ್ರು ಸಾಮಾನ್ವಿ ಮತ್ತು ಮಾನ್ಯ ಸಂತೆ ಒಂದು ಚನ್ನಗಿರಿಗೆ ಓಡಾಡಿದ್ರು. ಯಾವ್ದಕ್ಕೆ ಓಡಾಡಿದ್ರು? ಬೆಣ್ಣೆ ದೋಸೆ ತಿನ್ಬೇಕು ಅಂತ ಹೋದ್ರು ಅವರು ರಜೆಗೆ. ದಿನ ದುಡ್ಡಿಸ್ಕೊಂಡು ಹೋಗೋದು, ಬೆಣ್ಣೆ ದೋಸೆ ತಿನ್ನೋದು, ಬರೋದು ವಾಪಸ್ಸು. ಸುಮ್ನೆ ಟ್ಯೂಷನ್ಗೆ ಹೋದ್ವಿ ಅಂತ ಅನ್ನೋದು ಹಂಗೆ. ವಂಶಿ ನೀನು ಹೋಗಿಲ್ಲ ಸರ್? ನಾನು ಹೋಗಿಲ್ಲ. ಹೌದಾ? ಆದ್ರೆ ಸುಟ್ಟಿ ನೋಡು ಹೆಂಗ ಅದೇನ ಹೇಳ್ತಾರೆ, ಅದೇನೋ ಯಾರ್ ಬಿಟ್ರು ದೇವ್ರು ಬಿಡಲ್ಲ ಅನ್ನೋದಕ್ಕೆ ಕೊನೆಗೆ ಮತ್ತೆ ಸಿಗಾಕೊಂಡ್ಬಿಡ್ಲು ಟ್ಯೂಷನ್ಗೆ. ಟ್ಯೂಷನ್ಗೆ ಹೋಗ್ಬಾರ್ದಂತಿದ್ದೆ. ವೆರಿ ಗುಡ್. ಓಕೆ, ಯಾವ ಪ್ರಾಬ್ಲಮ್ ಈಗ?
ಬರ್ಕಾಡ್ರಿ. Find the sum of first 51 terms of AP whose second and third terms are 14 and 80 respectively. ಲಾವಣ್ಯಂಗೆ ಅವಳು ಆರಾಮಿದ್ಲು, ಅವ್ರ ಅಣ್ಣ ತಂದು ತಗ್ಲಾಕ್ಬಿಟ್ಟ. ಆರಾಮಿದ್ದೆ ಎಷ್ಟೊತ್ತಿಗೆ ಯಾವ್ದಾದ್ರು ಸೀರಿಯಲ್ ನೋಡ್ತಿದ್ದೆ, ಮನೆ ಒಂದು 3 ಬಾಗಿಲು ಹೇಳಿದ್ದು ಒಟ್ಟು. ಇಲ್ಲಿ ತನಕ 3 ಬಾಗಿಲು ಮಾಡ್ತಿದ್ರು ಸರ್. ನಾವೆಲ್ಲ ಹೋದ್ಮೇಲೆ ಮನೆಯೊಂದು 4 ಬಾಗಿಲು. ಟಿವಿ ನೋಡೋದು ಸರ್, ಫೋನ್ ನೋಡ್ತಾರೆ ಸರ್. ಯಾರು ಹರ್ಷಿತನಾ? ಲಾವಣ್ಯ ಸರ್. ಏನ್ ನೋಡ್ತಾಳೆ? ಫೋನ್. ಓಹೋ, ಅದ್ರಾಗೆ ಸೀರಿಯಲ್ ನೋಡ್ತಾಳೆನಾ? ಸೀರಿಯಲ್ ಅಲ್ಲ, ಓಕೆ, ಬರ್ರಿ ಈಗ ಮಾತ್ಬೇಡ. ಈಗ ಪ್ರಾಬ್ಲಮ್ ಬರೋಣ. ಫೈಂಡ್ ದಿ ಸಮ್ ಆಫ್ 51 ಟರ್ಮ್ಸ್ ಅಂತ ಹೇಳಿದಾನೆ. ಅಂದ್ರೆ S51 ಕಂಡಿಬೇಕು. ಕ್ವಶನ್ ಮಾರ್ಕ್. ಇಟ್ ಮೀನ್ಸ್ n is equal to 51. ಓಕೆನಾ? ಇಲ್ಲಿ ಒಂದ್ ನಿಮಿಷ ಬಹಳ ನಿಧಾನ ಯೋಚನೆ ಮಾಡ್ರಿ. ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ಸ್ ಆರ್, ಸೆಕೆಂಡ್ ಮೀನ್ಸ್ A2 ಎಷ್ಟು? ಅಂಡ್ A3 ಎಷ್ಟು? 18. ಈಗ ನಾವು ಹರ್ಷಿತ A2 ಕೊಟ್ಟಿದ್ದಾನೆ, A3 ಕೊಟ್ಟಿದ್ದಾನೆ, ಫೈಂಡ್ ದಿ ಸಮ್ ಆಫ್ 51 ಟರ್ಮ್ಸ್ ಅಂತ ಕೊಟ್ಟಿದ್ದಾನೆ. ಹರ್ಷಿತ ಸಮಾಧಾನಕ್ಕಿರ್ರಿ, ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲಿ ನಿಮ್ಗೆ ಒಂಚೂರು ಕನ್ಫ್ಯೂಸ್ ಮಾಡಕ್ಕೋಸ್ಕರ ಒಂದು ಸ್ಟ್ರಾಟಜಿ ಬೇಕು. 1 2 1 4 7 ಅಂತ ಇಟ್ಕೊಳ್ರಿ. ಈಗ ಹರ್ಷಿತ ಟರ್ಮ್ ಇಂದಾನೆ ಫಸ್ಟ್ ಟರ್ಮ್ ಕಳೆದ್ರೆ AP ಬರುತ್ತಾ? ಅಲ್ಲ, ಕಾಮನ್ ಡಿಫರೆನ್ಸ್ ಬರುತ್ತಾ? ಸೆಕೆಂಡ್ ಟರ್ಮ್ ಇಂದ ಫಸ್ಟ್ ಟರ್ಮ್ ಕಳಿಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ನೋ ಸರ್, ಎನಿ ಟರ್ಮ್ ಮೈನಸ್ ಪ್ರೀವಿಯಸ್. ಎನಿ ಟರ್ಮ್ ಮೈನಸ್ ಪ್ರೀವಿಯಸ್. ಹೌದಾ? ಈಗ ನಾನೇನ್ ಮಾಡ್ತೀನಿ? 7 minus 4, ಸೊ ಇಟ್ ಈಸ್ 3. ಯಾವ್ದಿಂದ ಕಳೆದ್ರಿ? ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡ್ಬೋದಾ? ಅದ್ರ ಪ್ರಕಾರ ಬಂದ್ರೆ ನಾವು D is equal to A3 minus A2 ಮಾಡ್ಬೋದಾ? ಇಲ್ಲಿ ನೋಡ್ರಿ ಎಷ್ಟು ಕನ್ಫ್ಯೂಸ್ ಮಾಡ್ಸಕ್ ಕೊಟ್ಟಾನೆ ಅಂದ್ರೆ ನಿಮಗೆ ಅದನ್ನ ಕೊಟ್ಬಿಟ್ಟಾನೆ. ಈಗ ಡಿ ಕಂಡಿಡಿಯಕ್ಕೋಸ್ಕರ ಈ ಡಿ ಕಂಡಿಡ್ಕೊಂಡೇ ಇಲ್ದ್ರೆ ನೀವು ಸಮ್ ಮಾಡಕ್ ಆಗದೇ ಇಲ್ಲ. ಸೊ A3 minus A2 ಹೆಂಗ್ ಬಂತು ಅಂದ್ರೆ ಅವ್ನ್ ಫಸ್ಟ್ ಟರ್ಮ್ ಬಿಟ್ಟ, ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ಫಸ್ಟ್ ಟರ್ಮ್ ಕೊಡ್ದಂಗೆ ಯಾವ್ದು ಕೊಟ್ಟ? ಸೆಕೆಂಡ್ ಥರ್ಡ್ ಕೊಟ್ಟ ಅಂದ್ರೆ ಆಲ್ಟರ್ನೇಟ್ ಟರ್ಮ್ಸ್. ಹೌದಲ್ವಾ? ಆಲ್ಟರ್ನೇಟ್ ಟರ್ಮ್ಸ್ ಇದ್ದಾಗ ಅವಾಗ ನಮ್ಗೆ ಅರ್ಥ ಮಾಡ್ಕೋಬೇಕು. ಮಾನ್ಯ ಅರ್ಥ ಮಾಡ್ಕೊಂಡ್ರೆ ಥರ್ಡ್ ಟರ್ಮ್ ಇಂದ ಸೆಕೆಂಡ್ ಟರ್ಮ್ ಕಳೆದ್ರೆ ಬರೋದೇ ಕಾಮನ್ ಡಿಫರೆನ್ಸ್. ನಾವ್ ಯಾವ ಟರ್ಮ್ ಮುಟ್ಟಿದೀವಿ ಅಂತ ಅಲ್ಲಿಗೆ ಅರ್ಥ? ಥರ್ಡ್ ಟರ್ಮ್ ಅನ್ನ ಮುಟ್ಟಿದೀವಿ. ದಟ್ ಈಸ್ ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್ ಅಂದ್ರೆ ಯಾವುದು? ಹೌದಾ? ಇದು ಏನಾರ ಡೌಟ್ ಇದೆಯಾ? ನಾನು ಪ್ರತಿ ಸಾರಿ ಸೆಕೆಂಡ್ ಟರ್ಮ್ ಮುಟ್ತಿದ್ದೆ, ಅದು ಎನಿ ಟರ್ಮ್ ಆಗೋದು. ಮೈನಸ್ ಪ್ರೀವಿಯಸ್ ಟರ್ಮ್ ಅಂದ್ರೆ ಯಾವ್ದಾಗ್ತಿತ್ತು? ಫಸ್ಟ್ ಟರ್ಮ್. ಈಗ ಏನಾಗಿದೆ? ಈಗ ನಾನು ಯಾವ್ದು ಮುಟ್ಟಿದ್ದೀನಿ? ಈಗ ಟರ್ಮ್ ಮುಟ್ಟಿದ್ದೀನಿ ಅಂದ್ರೆ ದಟ್ ಈಸ್ ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್ ಅಂದ್ರೆ A3 ಗೆ ಪ್ರೀವಿಯಸ್ ಟರ್ಮ್ ಯಾವುದು? A2. ನಾವು ರೈಟ್ 14 minus 18 minus 14. So D is equal to 4. ಅಂತ ಬಂತ? ಡಿ ಬಂತ? ಈಗ ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಟರ್ಮ್ ತಗೋಣ. A2 is equal to 14 ತಗೋಣ. ನಾನು ಪಕ್ಕಕ್ಕೆ ಮಾಡ್ತಿದ್ದೀನಿ ಅಂತ ನೀವು ಪಕ್ಕಕ್ಕೆ ಮಾಡಬೇಡ್ರಿ, ನೀವು 1 by 1 ಮಾಡ್ತಾ ಹೋಗ್ರಿ.
ಆಯ್ತಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸರ್ ನಾನು ನೀವು ಬಿಟ್ಕೊಂಡಿದ್ದ ಜಾಗನ ನಾವು ಎಕ್ಸ್ಟೆಂಡ್ ಮಾಡಕ್ ಜಾಗ ಬಿಟ್ಕೋಬೇಕು ಅಂತ ಯೋಚನೆ ಮಾಡ್ಬೇಡ್ರಿ ನೀವು. ನಾನಿಲ್ಲಿ ಬರ್ದಿದ್ದೀನಿ ಹತ್ರ ಬೋರ್ಡ್ ಸ್ಪೇಸ್ ದೊಡ್ಡದಿಲ್ಲದಿರೋದಕ್ಕೆ ಬರ್ಕೊಂಡಿದ್ದೀನಿ. ಫಸ್ಟ್ ಇದು ಮಾಡ್ಬೇಕು, ಆಮೇಲೆ A2 ಮಾಡ್ಬೇಕು, ಆಮೇಲೆ ಯಾವ್ದಕ್ ಬರ್ಬೇಕು SNE ಬರ್ಬೇಕು. ಓಕೆ, ಈಗ A2 ಮೀನ್ಸ್ A plus D is equal to 14. ಕರೆಕ್ಟಾ? A plus 4 is equal to 14. A is equal to 14 minus 4. A is equal to 10. A ಬಂತು, D ಬಂತು. ಹರ್ಷಿತಾ N ಗೊತ್ತೈತೆ, S51 ಕಂಡುಹಿಡಿಬಹುದಾ? Yes, sir. ಕಡ್ರಿದ್ನ ಲಾವಣೆ ಮಾಡ್ದಲೆ ನೋಡವ ಅವ್ರು ತಪ್ಪಿಲ್ಲ. ಮಾನ್ಯ ಏನಾರ ಡೌಟ್ ಐತಾ? ಇದ್ರು ಕೇಳಲ್ಲ ಸರ್. ನಾನು ಬೆಳಗ್ಗೆ ವಂಶಿಗೆ ಸಮನ್ವಯ ಕೇಳ್ತೀನಿ, ಅವ್ರು ಹೇಳ್ಕೊಡ್ತಾರೆ. ಅವ್ರಿಗೆ ಹೆಂಗ್ ಗೊತ್ತಿರ್ತತೆ? ಅವರೇ ಮೊದಲು ತೆಪ್ರಂಗದಾರೆ, ಮತ್ತೆ ಅವ್ರ ತಗೋ ಕೇಳಕ್ ಹೋಗ್ತೀಯಾ? ಕೇಳಲ್ಲ ಸರ್ ಅವ್ರ ಹತ್ರ. ನೀನ್ ಬೇಕಾರೆ ಸಮನ್ವಯ ಕೇಳ್ಬೇಕಾರೆ ವಂಶಿ ಕೇಳಕ್ ಹೋಗ್ಬೇಡ, ಮರ್ತ್ ಬಿಟ್ಬಿಡ್ತಾಳೆ. ನೋ ಸರ್. ಸರ್ ಅವಳಿಗೆ ಬರಿಯಕ್ ಬರುತ್ತೆ, ಹೇಳ್ಕೊಡಕ್ ಬರಲ್ಲ ಸರ್. ಯಾರಿಗೆ? ಅದೇ ಹೇಳ್ತೀನಿ, ಕೆಲವೊಬ್ರಿಗೆ ಒಂದೊಂದು ಡಿಫೆಕ್ಟ್ಸ್ ಇರ್ತವೆ. ಕೆಲವೊಬ್ರಿಗೆ ಹೇಳ್ಕೊಡಕ್ ಬರುತ್ತೆ, ಬರಿಯಕ್ ಬರಲ್ಲ. ಕೆಲವೊಬ್ರಿಗೆ ಹೇಳ್ಕೊಡ್ತೀನಿ ಸರ್, ಕೇಳ್ರಿ, ಅಲ್ಲೇ ಇದಾರಲ್ಲ ಇಬ್ರು. ಕತ್ಲಿಗೆರೆ ಟೀಮ್ ಏನಾರು ಮೊದ್ಲಾಗ ಹೋಗ್ಬಿಡ್ತದ. ಒಂದು ಎಲ್ಲೊತ್ತು ಕತ್ಲಿಗೆರೆ ಟೀಮ್ ಎಲ್ಲೊತ್ತು? ಅಯ್ಯೋ ಇದೀವಿ ಸರ್. ಸಿಂಚನ ಇದ್ದಾಳೆ, ಹರ್ಷಿತನೂ ಇಲ್ಲ, ಪ್ರಾರ್ಥನೂ ಇಲ್ಲ. ಸರ್ ಇದ್ದೀನಿ. ಅದಿಯಾ, ವೆರಿ ಗುಡ್. ಹರ್ಷಿತ ಎಲ್ಲೋದ್ಲು? ಇದ್ದೀನಿ ಸರ್. ಟೀ ಕುಡಿಯಕ್ ಹೋಗಿದ್ಲು ಅನ್ಸುತ್ತೆ, ಮ್ಯೂಟ್ ಮಾಡಿ. ಇಲ್ಲ ಸರ್. ಕುಡಿ ಕುಡಿ ಕುಡಿ, ಅದು ಬಹಳ ಇಂಪಾರ್ಟೆಂಟ್. ಆಯ್ತು ಸರ್, ಬರ್ಕೊಳ್ಳೋದು. ಆಯ್ತು ಸರ್, ಬರ್ಕೊಳ್ಳೋದು. ಸಮಾಧಾನ. ಆಯ್ತು, ಮುಂದಕ್ಕೆ ಹೋಗೋಣ. ಸಮಾಧಾನ. ಸೊ ಇಲ್ಲಿ ನೋಡ್ರಿ, ಈಗ ಎಲ್ಲಾರ್ದು ಮುಗಿತಾ? ಹರ್ಷಿತಾ, ಎಸ್ ಸರ್. ಕತ್ಲೆಗೆರೆ ಇಲ್ಲಿ ನೋಡ್ರಿ, ಈಗ ಅವನು ಸಮ್ ಆಫ್ 15 ಟರ್ಮ್ಸ್ ಕಂಡುಹಿಡಿಯಕ್ ಕೇಳಿದಾನೆ. ಅಲ್ಲಿ 51 ಟರ್ಮ್ಸ್ ಕಂಡುಹಿಡಿಯಕ್ ಕೇಳಿದಾನೆ. ಅಲ್ಲಿ N ಸಿಕ್ಬಿಡ್ತು. ಅಲ್ಲಿ ಅವನೊಂದು ಏನ್ ಮಾಡ್ದ ಗೊತ್ತಾ? ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ ಆರ್ ರೆಸ್ಪೆಕ್ಟಿವ್ ಲೆಂತ್ ಕೊಟ್ಬಿಟ್ಟ. ಸೆಕೆಂಡ್ ಅಂದ್ರೆ 14, ಥರ್ಡ್ ಅಂದ್ರೆ 18. ಈಗ ಸೆಕೆಂಡ್ ಆಲ್ಟರ್ನೇಟ್ ಟರ್ಮ್ಸ್ ಕೊಟ್ಟಾನೆ AP ನಲ್ಲಿ. ಅಂದ್ರೆ ನೆಕ್ಸ್ಟ್ 1 by 1 ಕೊಟ್ಟಾನೆ. ಅಂದ್ರೆ ಅವೆರಡು ಟರ್ಮ್ ಅನ್ನ ಬಳಸ್ಕೊಂಡು ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬಹುದು ಅನ್ನೋದು ಯೋಚನೆ ಮಾಡ್ರಿ ನೀವು. ನೋಡ್ರಿ, ಅಲ್ಲಿ ನಿಮ್ ತಲೆ ಒಳಗೆ ಅದ ಐಡಿಯಾ ಬರಲ್ಲ. ಅದು ತಕ್ಷಣ ಸುಮ್ನೆ ಏನೇನೋ ಮಾಡಕ್ ಹೋಗ್ತೀರ ಅವಾಗ. ಅದಕ್ಕೆ ನಾನು ಹೇಳ್ತಿದ್ದೀನಿ ಕೇಳ್ರಿ, ಇನ್ನ ಒಂದ್ ಮೆಥಡ್ ಅಲ್ಲಿ ಮಾಡ್ಬೋದು. ಬೇಕಾದ್ರೆ ಇದನ್ನ A plus D, A plus 2D ಅಂತ ಮಾಡ್ಕೊಂಡು ಮಾಡಿದ್ರು ಮಾಡ್ಬೋದು. 2 ಟರ್ಮ್ ಕೊಟ್ರೆ ಮಾಡ್ಬೋದು, ಹೌದಲ್ಲ ನಾವು? ಆ ಮೆಥಡ್ ಅಲ್ಲಿ ಬೇಕಾದ್ರೆ ಮಾಡ್ಸೋದ್ರೆ ಮಾಡಿಸ್ತೀನಿ. ಇದು ಬೇಡ, ಅದ್ ಮಾಡ್ಸ್ಲಾ? ಸರ್ ಇದೇ ಈಸಿ ಇದೆ. ಈಸಿ ಇದೆ, ಓಕೆ. ಇನ್ನೊಂದ್ ಮೆಥಡ್ ಹೆಂಗ್ ಗೊತ್ತಾ? ಇಲ್ಲಿ A plus D is equal to 14, A plus 2D is equal to 18, plus D is equal to minus 4 ಉಳಿತದೆ. ಮತ್ತು D ಎಷ್ಟು ಬಂತು ನೋಡ್ರಿ. ಆ ಮೆಥಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ಓಕೆ. ನಿಮಗೆ ಇದು ನಮಗೆ ತಕ್ಷಣ ತಲೆ ಒಳಗ್ ಬರಲ್ಲ ಅಂದ್ರೆ ಸೊ ಒನ್ ಮೋರ್ ಮೆಥಡ್ ಬರ್ಕೊಂಡ್ಬಿಡ್ರಿ, ಆಯ್ತಾ? ಹೆಂಗ್ ಗೊತ್ತಾ? ಯಾಕಂದ್ರೆ ಇವತ್ತಿಂದ ಅಷ್ಟೇ ಯೋಚನೆ ಮಾಡಬಾರ್ದು. ಈಗ ನಮ್ ಪ್ರಕಾರ A2 ಅಂದ್ರೆ ಎಷ್ಟು? 14, A3 ಅಂದ್ರೆ ಎಷ್ಟು? 18. A plus D is equal to 40, A plus 2D is equal to 18. ಇದನ್ನ equation 1, ಇದನ್ನ equation 2. A plus
D is equal to 14, A plus 2D is equal to 18. ಈ ಯಾವ್ದಾದ್ರು ಟರ್ಮ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾವ ಟರ್ಮ್ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ? A ಕ್ಯಾನ್ಸಲ್ ಈಕ್ವಲ್ ಇದೆಯಾ? ಅವಾಗ ಸೆಕೆಂಡ್ ಟರ್ಮ್ ದ ಸೈನ್ ಚೇಂಜ್ ಮಾಡ್ರಿ. ಓಕೆ, ಕ್ಯಾನ್ಸಲ್. ಇದು -2D ಒಳಗೆ D ಹೋದ್ರೆ -D. ಸೊ -18 ಒಳಗೆ +14 -4 ಕ್ಯಾನ್ಸಲ್. -4 ಬಂತ? Yes, Yes, sir. D is equal to 4 in 1. A plus B is equal to 14. A plus 14. A is equal to 14 minus 4. A is equal to 10. This is the second method. ನೀವು ಅದು ನಮಗೆ ತಲೆ ಒಳಗೆ ಓಡ್ಲಿಲ್ಲ ಅಂದ್ರೆ ಇದನ್ನ ಮಾಡ್ತಿದ್ದೀನಿ ಬೇಕಾದ್ರೆ ಸರಿ, ಹೌದಲ್ವಾ? Yes, sir. ಅದಕ್ಕೋಸ್ಕರ ಹೇಳ್ತಾರೆ ಅದು ಬೇಡೇ ಬೇಡ. ಬೇಕಾದ್ರೆ ಯು ಕ್ಯಾನ್ ಮೇಕ್ ಇಟ್ ಸ್ಕ್ರಾಪ್, ಕನ್ಫ್ಯೂಸೇ ಬೇಡ. ಅದನ್ನ ಸ್ಕ್ರಾಪ್ ಮಾಡ್ಬಿಟ್ಟು ಇದನ್ನೇ ಬರ್ಕೊಂಬಿಡಿ. ಯಾಕೆ ನಿಮ್ ತಲೆ ಒಳಗೆ ಹುಳ ಬರೋದ್ ಬೇಡ ಅಂತ ನನ್ನ ವಿಚಾರ. ಐ ಥಿಂಕ್ ಇದೇ ಈಸಿ ಅನ್ಸುತ್ತೆ. ಆ ತಕ್ಷಣ ಹೊಳೆಯಲ್ಲ, ಫ್ಲಾಶ್ ಆಗಲ್ಲ. ಆ A2 - A3 ಗಿಂತ ಇದು ಪ್ರಕಾರ, ಯಾಕಂದ್ರೆ ಅದು ತಕ್ಷಣ ಫ್ಲಾಶ್ ಆಗಲ್ಲ. ಡಿ ಕಂಡು ಹಿಡ್ಕೋಬೇಕು ಅನ್ನೋದು ಬರಲ್ಲ. ಇದು ನಿಮಗೆ ಗೊತ್ತಿರೋ ವಿಚಾರ ಆಗಿರೋದ್ರಿಂದ ಇದು ಈಸಿ ಅನ್ಸುತ್ತೆ ನನ್ನ ಪ್ರಕಾರ. ಭಾವನ ಕೋಳಿ ಸಾಕಿದ್ದೀರಾ? ಸರ್ ಕೋಳಿ ಸಾಕಿದ್ದೀರಾ ನೀವು? ಅಲ್ಲ ಸರ್, ಇಲ್ಲ ಸರ್. ಕೋ ಅಂತಲ್ಲ, ಅದ್ ಯಾವ್ದೋ ಬೇರೆ ಇರ್ಬೇಕು ಸರ್. ಬರ್ಕಳಿ ರೈಟ್ ಸರ್. ಆಯ್ತು ಸರ್. ನಮ್ಮ ಪ್ರಾಬ್ಲಮ್ ಇನ್ನು ಓವರ್ ಆಗಿಲ್ಲ, ಆಯ್ತಾ?
ಸೊ ಈಗ ಈ ಮೆಥಡ್ ಅಲ್ಲಿ ಬಳಸ್ಕೊಂಡ್ಬಿಟ್ಟು ಎ ಅಂಡ್ ಡಿ ನ ಕಂಡುಹಿಡಿದ್ವಿ. ಈಗ ನಾವು ಈಗ ಏನ್ ಮಾಡ್ಬೇಕು, ಸಮ್ ಆಫ್ 51 ಟರ್ಮ್ಸ್ ಅನ್ನ ಮಾಡಬೇಕು. ಸಮ್ ಆಫ್ 51 ಟರ್ಮ್ಸ್ ಅನ್ನ ಹೆಂಗೆ ಮಾಡಬೇಕು ಅಂತಂದ್ರೆ ಎಸ್ ಎನ್ ಬರ್ಕೋಬೇಕು. ಎಷ್ಟು ಟರ್ಮ್ಸ್ ಅನ್ನು ಕಂಡುಹಿಡಬೇಕು, S51 ಕಂಡುಹಿಡಬೇಕು. ಸೊ S51 is equal to question mark, n is equal to 51. What is the 4? What is A? 10. Correct ಹೌದಲ್ವಾ? Yes, sir. Okay, now use the formula. Sn is equal to n by 2 into 2a plus n minus 1 into d. S51, 51 by 2, 2 into 10, 51 minus 1, what is the 4? S51, 51 by 2, 20, 50 into 4. Correct? Yes, 51, 51 by 2, 20 plus 200. Yes, 51, 51 by 2 into 220. 2 ones are 0. Yes, 51 is equal to 51 into 110. What is the answer? 610. 11 ones are 11. 1. 5,110. 5 plus 1, 56. 5, 6. 0. 1. It is the answer. ಈ ಅಡಿಕೆ ಕೊಡೋದು ಹೆಂಗ್ ಮಾಡಿದ್ರಿ? ಅರ್ಧ ಕ್ವಿಂಟಲ್ Sir, ಕೊಡ್ತೀವಿ ಸರ್. ಕೊಡ್ತೀರಾ? ಬಾ Yes, sir. ಸೃಷ್ಟಿ ನೋಡು, ಇದು ಮನಸ್ಸಂದ್ರೆ. ಸರ್ ನಾವು ಕೊಡ್ತೀವಿ. ಯಾರು? ವಂದನ ನೋಡು, ಅದು 2. ನಾವು ಕೊಡ್ತೀವಿ. ಯಾರು? ಹರ್ಷಿತಾ. ಈಗ ನಾನು ಆಕ್ಚುಲಿ ಹೆಂಗ್ ಗೊತ್ತಾ, ನೀವೇನಾರ ಎಲ್ಲರೂ ಒಂದೊಂದು 10 kg ಅಡಿಕೆ ಕೊಡ್ರಿ. ಆಕ್ಚುಲಿ ಒಂದು ಬೋರ್ಡ್ ನೋಡಿದೀನಿ ಈಗ, ಹೊಸ ಬೋರ್ಡು, ಅದು 1,25,000. ಹರ್ಷಿತಾ, ನೀವೆಲ್ಲರೂ ಅರ್ಧ ಕ್ವಿಂಟಲ್ ಅಡಿಕೆ ಕೊಟ್ಬಿಡ್ರಿ, 1,25,000 ಸ್ಮಾರ್ಟ್ ಬೋರ್ಡ್ ತಗೊಂಬೋಣ. ಇನ್ನ ಕ್ಲಿಯರ್ ಇರ್ತದೆ ನಿಮಗೆ. ಬೇಡ ಸರ್, ಬೇಡ ಅಂತಾರ ನೋಡ್ರಿ ಸರ್. ಸರ್ ಸೃಷ್ಟಿ ಅಡಿಕೆ ಕೊಡಕ್ ಒಪ್ಕೊಂಡಲ್ಲ ಮತ್ತೆ. ಸರ್, ಸರ್ ಅರ್ಧ ಕ್ವಿಂಟಲ್ ಕೇಳಿದ್ರಲ್ಲ, ಅದಕ್ಕೆ ಬೇಡ ಅಂತದಾರೆ. ಒಂದೊಂದು 10 kg ಕೊಡ್ರ ಸಾಕು. ಅದರ ಆಗತ್ತಿಲ್ಲವಾ? ಕೊಡ್ತೀವಿ ಸರ್. ಯಾರು? ರಚನಾ. ಸಾಮಾನ್ಯ ನೀನು? ಸರ್, ಸೃಷ್ಟಿ ನಮ್ಮೆಲ್ಲರದು ಸೇರ್ಸ್ ಕೊಡ್ತಾರಂತೆ ಸರ್. ಎಲ್ಲ ನನ್ ಮೇಲೆ ಹಾಕ್ತಾರಲ್ಲ ಸರ್. ಈಗ ನೀವು ಏನು ಕೊಡ್ಸೋದ್ ಬೇಡ, ಏನು ಕೊಡೋದ್ ಬೇಡ, ಪಾಸ್ ಆದ್ಮೇಲೆ ಕೊಡಿ. ಟೀಮ್ ಇಂದ ಸೇರ್ಸಿ ಆಗ್ಬೋದಾ? ನಾವು ಪಾಸ್ ಆದ್ಮೇಲೆ ನಿಮಗೆ ಫೋನ್ ಅಲ್ಲ, ಐ ವಿಲ್ ಚೇಂಜ್ ದ ನಂಬರ್. ನೆಕ್ಸ್ಟ್ ಡೇ ಎಕ್ಸಾಮ್ ಆದ್ ನೆಕ್ಸ್ಟ್ ಡೇನೆ ನಾವು ಚೇಂಜ್ ಮಾಡ್ಬಿಡ್ತೀವಿ. ನೀವ್ ಯಾರು ಫೋನ್ ಮಾಡಿದ್ರೆ ನೀವ್ ಯಾರಂತ ಕೇಳ್ತೀರಿ? ಅಂತ ಜನ ನೋಡ್ತಾರೆ. ಅವನ್ ಯಾರೋ ಮಾನ್ಯ ಇದು, ಅವನ್ ಯಾರೋ ಒಬ್ಬನು ಈ ದರ್ಶನ್ ಅಂತಾನು, ಹೆಂಡತಿ ಇದ್ರು ಒಂದ್ ಫ್ರೆಂಡ್ ಇಟ್ಕೊಂಡಿದ್ದ, ಫ್ರೆಂಡ್ ಹೊರಗೆ, ಅದಕ್ಕೆ ಏನಂತ ಹಾಕಬೇಕು ಹೆಸರು? ಬ್ಯಾಟ್ರಿ ವೀಕ್ ಅಂತ ಹಾಕೊಂಡ್ಬಿಟ್ಟಾನೆ. ಬ್ಯಾಟ್ರಿ ವೀಕ್, ಬ್ಯಾಟ್ರಿ ಫುಲ್ ಅಂತ ಹಾಕೊಂಡ್ಬಿಟ್ಟಾನೆ. ಬ್ಯಾಟ್ರಿ ಫುಲ್ ಹಾಕ್ಬಿಟ್ಟಿದ್ದಾನೆ. ಮನೆಯವರು
ಯಾವಾಗ ನೋಡ್ರು ನಿಮ್ದು ಬ್ಯಾಟ್ರಿ ಫುಲ್ ಇರ್ತತ್ತಲ್ಲ ಅಂತ ತಗೊಂಡ್ ಕೊಟ್ಟಿದ್ದಾರೆ. ನಾನು ಹೇಳೋದ್ ಅರ್ಥ ಆಯ್ತಾ? ಅವ್ನ ಫ್ರೆಂಡ್ ನೆಕ್ಸ್ಟ್ ಸೆಕೆಂಡ್ ಫ್ರೆಂಡ್ ಹೆಸರಿಗೆ ಏನಂತ ಹಾಕೊಂಡಿದ್ದಾನೆ? ಹೆಸರು ಹಾಕೊಂಡಿಲ್ಲ, ಏನ್ ಹಾಕೊಂಡಿದ್ದಾನೆ? ಬ್ಯಾಟ್ರಿ ಫುಲ್. ಅವಳು ಹೆಂಡ್ತಿ ಯಾವಾಗಾರ ಅವಳು ಕಾಲ್ ಬಂದ ತಕ್ಷಣ ಏನಂತ ಬರ್ತಿತ್ತು? ಬ್ಯಾಟ್ರಿ ಯಾವಾಗ್ಲೂ ಚಾರ್ಜಿಂಗ್ ಇಟ್ಟಿರ್ತೀರ ಅಂತೇಳಿ ಫೋನ್ ತಂದು ಕೊಡೋಣಂತೆ. ಯಾವಾಗಲೂ ಚಾರ್ಜ್ ಅಲ್ಲಿ ಇಟ್ಟಿರ್ತಿರಲ್ಲ, ಫುಲ್ ಆದ್ಮೇಲೆ ಯಾಕೆ ಚಾರ್ಜ್ ಅಲ್ಲಿ ಇರ್ತೀರಿ? ಬ್ಯಾಟ್ರಿ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಪಾಪ ಅವಳು ಎಷ್ಟು ಕಾಳಜಿ ನೋಡ್ರಿ. ಅವನೆಷ್ಟು ಬುದ್ಧಿವಂತ, ಇವಳು ಹಿಂಗೆ. ಓಕೆ ಬರ್ರಿ ಈಗ ಹೇಳ್ರಿ. ಈಗ 1 2 3 4 ಬರ್ಕೋಬೇಕಾ? ಹೌದು, ಸಾಕಂದ್ಕೊಂಡ್ರಲ್ಲೇ ಹೋಮ್ವರ್ಕ್ ಜಾಸ್ತಿ ಆಗತ್ತೆ ಅಂತಾನ. ಅಯ್ಯೋ ಅವಳು ಕಳ್ಳಿ. ಸರ್ ನೋಟ್ಸ್ ಇದಾವೆ ಸರ್. ನೋಡ್ತಾರೆ ಇರ್ಲಿ, ಏನಾರು ಇರ್ಲಿ, ಲೆಕ್ಕ ಬರ್ಕೊಳ್ಳಿ. ಅದು ವೇಸ್ಟ್ ಆಗಿತ್ತಮ್ಮ. ಹೊಡಿತಾಳೆ ಒಂದೇ ಕೊಟ್ರಿ. ಹರ್ಷಿತಾ ಲೆಕ್ಕ ಬರ್ಕ. ಉಪ್ಪಿಡಿಗೆ ಫೆಲೋ. ನಾನಲ್ಲ ಸರ್. ಉಪ್ಪಿಡಿಗೆ ಫೆಲೋ ಅಂದ್ಬಿಟ್ರೆ ಸುಮ್ಮ ಆಗ್ಬಿಡ್ತಾರೆ. ಕತ್ಲಿಗೆರೆ ಹರ್ಷಿತಾ, ಸರ್ ಟೀ ಕುಡಿಯಕ್ ಹೋಗಿದ್ಯಾ? ಇಲ್ಲ ಸರ್. ಲಾವಣ್ಯ ನೋಡು, ಜಗದೀಶ ಇಲ್ಲೋದ, ದಿದ್ಗಿ लिखिता, अरे इसकी कहाँ गई? लिखिता नहीं, दिद्गी नहीं, दिद्गी कहाँ गए यहाँ? ದಿದ್ಗಿ ಎಲ್ಲೋದ್ನಲ್ಲೇ ಅವನು ಎದ್ರಕೊಂಡ್ಬಿಟ್ಟೆ ನಾವು. ಎಷ್ಟೊತ್ತ ಅವ್ನು ಇಲ್ಲೇ ಇಲ್ಲ, ಗೊತ್ತಿಲ್ದಂಗ ಸಪ್ಲಿದಂಗ ಹೋಗಿ ಕುತ್ಕೊಂಡಾನಲ್ರಿ. ಹಂಗ ಯಾರ್ಯಾರು ಹೆಂಗ ನಾನು ಇಲ್ಲಿ ಪಾಠ ಮಾಡೋ ಕಾನ್ಸಂಟ್ರೇಷನ್ ಅಲ್ಲಿ ಎಷ್ಟ್ ಜನ ಮ್ಯೂಟ್ ಮಾಡ್ಬಿಟ್ಟು ಹೋಗಿ ಕಾಫಿ ಕುಡ್ಕೊಂಡ್ ಬರ್ತಿರೋ, ಮಂಡಕ್ಕಿ ತಿನ್ಕೊಂಡ್ ಬರ್ತಿರೋ ನನಗೆ ಗೊತ್ತಾಗೋದೇ ಇಲ್ಲ. ಮಾಡಲ್ಲ ಸರ್. ಮಾಡಲ್ಲ ನೋಡ್ರಿ ಕಿಸ್ಮಲಕ್ಕ ಯಾಕೆ ನಗದು? ಓಕೆ ಬರ್ರಿ ಬರ್ರಿ, ಸಾಕೀಗ. ಅತಿ ನಗೋದ್ರಿಂದ ಓದಿದ್ ಮರ್ತೋಗುತ್ತಂತೆ. ಒಂದೇನ್ ಬಿಟ್ಕೊಳ್ರಿ, ನೀವು ಇಲ್ಲಿಂದ ಮಾರ್ಚ್ ತನಕ ನಿಮ್ಮ ಅಂದ್ರೆ ಮಾತು ಲಿಮಿಟ್ ಇರಬೇಕು. ಸೊ ನಾನು ಒಂದು ಲೈವ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಆಮೇಲೆ ನೀವು ಲೆಕ್ಕಪ್ ಮಾಡೋಣ. ಯಾಕೆ ಮಾತಾಡೋದ್ರಿಂದ ಮರ್ತೋಗುತ್ತೆ ಅಂದ್ರೆ, ಯಾರು ಮನೇಲಿ ಏನಾದ್ರು ಬ್ಯಾಡ್ ಇನ್ಸಿಡೆಂಟ್ಸ್ ಆದ್ರೆ ಮಾತಾಡ್ಸಕ್ ಬರ್ತಾರೆ ನೋಡಿದೀರಾ? ಯಾರ್ದಾರು ಮನೆಗೆ ಬ್ಯಾಡ್ ಇನ್ಸಿಡೆಂಟ್ಸ್ ಆದ್ರೆ ಮಾತಾಡ್ಸಕ್ ಬರ್ತಾರೆ ನೋಡಿದೀರಾ? ಯಾಕೆ ಹೇಳ್ರಿ? ಅದನ್ನ ಮರ್ಸಕ್ಕೋಸ್ಕರ. ನಾವೆಲ್ಲರೂ ನಿಮ್ ಸಪೋರ್ಟಿವ್ ಆಗಿ ಇದ್ದೀವಿ ಅಂತ. ಯಾರು ಹಾಸ್ಪಿಟಲ್ ಇದ್ದಾಗ ಎಲ್ಲರೂ ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ಬ್ರೆಡ್ ಬನ್ನು ತಗೊಂಡೋಗಿ, ಅವ್ರಿಗೆ ಬ್ರೆಡ್ ಬನ್ನು ತಗೊಳಕ್ ಆಗಲ್ಲ ಅಂತಲ್ಲ, ಅವರಿಗೆ
ಮಾರಲ್ ಸಪೋರ್ಟ್ ಕೊಡಕ್ಕೋಸ್ಕರ. ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ, ನೀನ್ ಆಸ್ಪತ್ರೆಗಿದ್ರು ಹೆದರ್ಕೋಬೇಡ, ನಾನ್ ನಿನ್ ಜೊತೆಗಿದ್ದೀವಿ ಅಂತ ಹೇಳಕ್ಕೋಸ್ಕರ. ನೋಡ್ರಿ ಎಷ್ಟು ಹಿಂದೆ ಅವನ ಲಾಜಿಕ್ ಆಗಿ ಮಾಡಿದ್ದಾರೆ, ಸೈಂಟಿಫಿಕಲಿ ಕರೆಕ್ಟ್. ಹೌದಲ್ವಾ? ನೋಡ್ರಿ ಅವರಿಗೆ ಹೋಗಿ ಮಾರಲ್ ಸಪೋರ್ಟ್ ಕೊಡ್ತೀವಿ. ಈ ಹಸಿತಾ ಕರೆಕ್ಟ್ ಹೌದಲ್ಲ? ಮಾಡ್ 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 ಮಾಡು, ಅರ್ಜೆಂಟ್ ಐತ್ ಮಾಡು. ಇಲ್ಲ ಸರ್. ಹಂಗೆ ನೀವು ಅಷ್ಟೇ, ಎಷ್ಟು ಸ್ಕೂಲಲ್ಲಿ ಬಹಳ ಲಿಮಿಟ್ ಮಾತಾಡ್ಬೇಕು, ಮಾತಾಡಿದ್ರೆ ಮರ್ತೋಗುತ್ತೆ. ಹರ್ಷಿತಾ, ಉಪ್ಪಿನಕಾಯಿ, ಕೋಸಂಬರಿ, ಹಪ್ಳ, ಶೆಂಡಿಗೆ ಇವನ್ನೆಲ್ಲ ಏನಂತ ಕರಿತೀವಿ? ಸ್ಲೈಡ್. ಹಾ? ಸೈಡ್. ಸೈಡ್ಸ್. ಯಾಕೆ ಕರೀತಾರೆ? ಅವು ಮೇಂಟ್ ಅಲ್ಲ. ಅಲ್ಲ, ಅವ್ನು ಸೈಡಿಗೆ ಇರ್ತಾರ, ಅದಕ್ಕೆ ಅವನ್ನೆಲ್ಲ ಸೆಂಟ್ರಿಗೆ ಇರ್ತಾರ. ತಂದು ಇಡ್ತಾರ ಅವ್ ಎಲ್ಲಿರ್ತವೆ? ಕರೆಕ್ಟ್ ಹೌದಲ್ವಾ? ಅವನ್ನೆಲ್ಲ ಯಾರ ತಂದು ಕೋಸಂಬರಿ ತಂದು ಹಿಂಗ್ ಇಡ್ತಾರ? ಸೈಡಿಗೆ ಇಡೋದ್ರಿಂದಾನೆ ಅದಕ್ಕೆ ಸೈಡ್ಸ್ ಅಂತ. ಸೈಡ್ಸ್ ತಗೊಂಬರಿ ಅಂತಿರ್ತಾರೆ. ನೋಡಿದ್ರೆ ಮದುವೆಯಲ್ಲಿ ಯಾರೋ ಒಂದ್ ಪಂಕ್ತಿಲಿ ಹೊಸ ಬಂದ್ರು ಅಂದ್ರೆ ಸೈಡ್ಸ್ ತಗೊಂಬರಿ. ಸೈಡ್ಸ್ ಅಂದ್ರೆ ಏನು? ಉಪ್ಪಿನಕಾಯಿ, ಹಪ್ಳ. ಯಾರ ಪುಣ್ಯಾತ್ಮರು ಯಾರ ಸೆಂಟ್ರಿಗೆ ಇಟ್ಟಿರೋದು ನೋಡಿದೀರಾ? ಅನ್ನ ಬೇಕಾರೆ. ಹೌದಲ್ವಾ? ಓಕೆ, ಬರ್ರಿ ಈಗ. If the sum of first 7 terms of AP is 49, ಇಲ್ಲಿ 7 terms to sum ಕೊಟ್ಟಿದ್ದಾನೆ. S7 is 49. ಎರಡು ಬರ್ತಾವೆ ಇಲ್ಲಿಗ. And sum of and that of 17 terms. ನೋಡ್ರಿ, ಅಲ್ಲಿ sum of 17 terms ಅಂತ ಕೊಟ್ಟಿಲ್ಲ, and that of 17 terms ಅಂತ ಕೊಟ್ಟಿದ್ದಾನೆ. It means sum of 17 terms is ಎಷ್ಟಿದೆ? 289. Find the sum of n terms ಅಂತ ಹೇಳಿದಾನೆ. ನಿಧಾನ ಯೋಚನೆ ಮಾಡ್ರಿ. ಇಲ್ಲಿ ಎರಡು ಸಮ್ ಕೊಟ್ಟಿದ್ದಾನೆ. ಒಂದು 7 ಟರ್ಮ್ ಸಮ್ಮು 49, 17 ಟರ್ಮ್ ಸಮ್ಮು 289. ನೀವೀಗ ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಕಂಡಿಬೇಕು. ಈಗ ನಾನೇನ್ ಮಾಡ್ತೀವಿ ಅಂದ್ರೆ Sn is equal to n/2 into, ಸ್ವಲ್ಪ ನಿಧಾನ ನೋಡ್ಕೊಂಡ್ ಬರ್ರಿ, 2a plus n minus 1 into d. ಸೊ Sn ಅಂದ್ರೆ ಎಷ್ಟು? S7 ಅಂತ ಬರೋಣ. 7/2 2a ಏನು? 7 minus 1 into d. 49 7/2 2a plus 6d. Correct? Now make cross multiplication. 49 into 2 7 into 2a plus d. Multiply ಮಾಡಬೇಡ್ರಿ. 7 into 2a plus 6d is equal to 49/2. 49 into 2. 2a plus 6d is equal to 49 into 2 by 7. 7. 2a plus 6d is equal to 14. You can correct as the equation 1. Clear? Yes, sir. ಇದು ಬರ್ಕೊಳ್ರಿ. ಲಿಖಿತ್, ಚೇರ್ ಮುರ್ಕಂತ ಇಲ್ಲ ಸರ್, ಕರೆಂಟ್ ಹೋಗಿ.
ಮುಗಿತಾ? ಬೇಡ್ರಿ, ತಪ್ಪನ್ನ ಬರ್ಕೊಂಡು ಮತ್ತೆ ಪೂರ್ತಿ ಪ್ರಾಬ್ಲಮ್ ತಪ್ಪಾಗ್ಬಿಡುತ್ತೆ. ಎಲ್ಲಾರು ಡೌಟ್ ಬಂದ್ರೆ ಬರ್ದಿರೋದು, ನಾನ್ ಬರ್ದಿರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಕೇಳ್ರಿ. ಸಮಾನಿ ನೀ ಕೇಳ್ಕೊಳವ, ಹೆಂಗ ಅವ್ರು ಏನಾರ ಅನ್ಕೊಂಡ್ಲಿ ನೀನು ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕ, ನೀನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನು ಮಾನ್ಯ ಏನಾರ ಅನ್ಕೊಂಡ್ಲಿ, ವಂಶಿ ಏನಾರ ಅನ್ಕೊಂಡ್ಲಿ, ಎಕ್ಸಾಮ್ ಬರೀ ನೀನು ಅವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ. ಹರ್ಷಿತಾ, ನಿನಗೆ ಕೇಳ್ಸಲ್ಲ ಅಂದ್ರೆ ಮತ್ತೊಂದ್ಸಲ ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿರ್ತೀನಿ, ಸ್ವಲ್ಪ ಎಫೆಕ್ಟ್ ಇರುತ್ತಲ್ಲ ನಿನಗೆ, ಮತ್ತೊಂದ್ಸಲ ಕೇಳ್ಸ. ಸರ್ ಕೇಳುತ್ತೆ ಸರ್. ಓಕೆ, ಬರ್ರಿ ಈಗ 2a + 6d = 14 ಈಕ್ವೇಶನ್. ಇಲ್ಲಿ ನೋಡ್ರಿ, ಒಂದ್ ನಿಮಿಷ ತಲೆ ಎತ್ತಿ. ಇಲ್ಲಿ 2 ಸಮ್ ಅನ್ನ ಕೊಟ್ಟಿದ್ದಾರೆ. 2 ಸಮ್ ಅನ್ನ ಬಳಸ್ಕೊಂಡು ನಾವು a and d ಅನ್ನ ಕಂಡುಹಿಡಿಬೇಕು. ಆವಾಗ ನೆಕ್ಸ್ಟ್ ಸಮ್ ಆಫ್ n ಟರ್ಮ್ಸ್ ಅನ್ನ ಕಂಡುಹಿಡಿಬಹುದು. ಸೊ ನಾನೀಗ S7 ಸಮ್ ಆಫ್ 7 ಟರ್ಮ್ಸ್ ಇಸ್ 49 ಮಾಡ್ಕೊಂಡ್ ಬಂದೆ, ಇಲ್ಲಿ ತನಕ ಬಂದೆ. ಇದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೊಂಡಿದೀನಿ. ಡೌಟ್ ಇಲ್ಲಲ್ಲ? ಸೊ ಈಗ Sn = n/2 into 2a plus n minus 1 into d. S 17/2 2a plus 17 minus 1. What is the what is 17? 289. 17 by 2 2a plus 16d. So now make the cross multiplication. 289 into 2 17 2a plus 16d. ಮಲ್ಟಿಪ್ಲೈ ಮಾಡಬೇಡ್ರಿ ಈಗ. ಸೊ ನಮಗೆ ಬೇಕಾಗಿರೋ a and d ಆ ಕಡೆ ಇದೆ. 2a plus 16d = 289 into 2. 2a plus 16d = 289 into 2 by 17. 17 ones 11 ಉಳಿತು, 119 ಆಯ್ತು. ಎಷ್ಟು? 7 So 2a plus 6d = 34. You can correct as equation 2. Sir, 2a plus 16d. Sorry, 16d. Okay, sorry. 2a plus 16d = 34. ಇಂಟು ಮಾಡಿ ಡಿವೈಡ್ ಮಾಡಕ್ ಬರಲ್ವಾ? ಮಾಡಬಹುದು. ಇಂಟು ಮಾಡಿದ್ರೆ ಮತ್ತೆ ಲಾಂಗ್ ಟರ್ಮ್ ಆಗುತ್ತೆ, ಅಂದ್ರೆ ಟರ್ಮ್ ದೊಡ್ಡದಾಗುತ್ತೆ. ಅವಾಗ ಮತ್ತೆ ಡಿವೈಡ್ ಮಾಡ್ಬೇಕಾದ್ರೆ ಮತ್ತೆ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಮತ್ತಾರ ಹೋದ್ರಪ್ಪ? ಯಾರು ಹೋದ್ರು? ನಿಖಿತ್ ಬಂದ. 8 10 13. ಇನ್ನು 3 ಜನ ಅಂದ್ರೆ ನಿಖಿತ ಬಂದಿಲ್ಲ, ಜಗದೀಶ ಬಂದಿಲ್ಲ. ಮತ್ತಾರು ಹೋದ್ರು? ಭಾವನಾ ನಿಟ್ಟೂರಿದ್ದಾಳ? ಇಲ್ಲ. ರಚನಾ? ಭಾವನಾ ಪಾಯಿಂಟ್ರಾ? ಸರ್ ಗೊತ್ತಿಲ್ಲ ಸರ್. ಅದೇ ನಾನು ಇದು ಕರೆನ್ಸಿ ಮುಗ್ದಿರ್ಬೋದು, ನೆಟ್ ಪ್ಯಾಕೇಜ್ ಮುಗ್ದಿರ್ತತೆ. ಅವರಮ್ಮ ಸೀರಿಯಲ್ ನೋಡಿರ್ತತೆ ಸೀರಿಯಸ್ ಆಗಿ. 10/3 ನಾ? d = 10/3 ನಾ? ನನಗೆ ಗೊತ್ತಿಲ್ಲ, ನಾನು ಮಾಡ್ಬೇಕಲ್ಲ. ಈಗ
ಎರಡು ಸಮ್ ಅನ್ನ ಬಳಸ್ಕೊಂಡು ಈಗ ಅಗೈನ್ ಯು ಕ್ಯಾನ್ ರೈಟ್ ಫ್ರಮ್ 1 and 2 ಅಂತ ಬರೀರಿ ಈಗ ಫ್ರಮ್ 1 and 2 from 1 and 2 from 1 and 2 ಏನಿದೆ ಈಗ 2a plus 60 ಹೇಳ್ರಿ 2a plus 60 is equal to 14 next 2a 2a plus plus 60 is equal to 34. 34 ಈಗ ಯಾವ್ದಾದ್ರು ಒಂದು ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡೋಣ ಎಷ್ಟು ಅದೃಷ್ಟ ನೋಡ್ರಿ ಮತ್ತು ಎ ಸಿಂಗಲ್ ಇಲ್ಲ ಎರಡರಲ್ಲೂ ಈಕ್ವಲ್ ಇದಾವೆ ಕ್ಯಾನ್ಸಲ್ ಮಾಡ್ಬೋದು ಹೌದಲ್ವಾ ಸೆಕೆಂಡ್ ಟರ್ಮ್ ಸೈನ್ ಚೇಂಜ್ ಮಾಡೋಣ ಮೈನಸ್ 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 ಕ್ಯಾನ್ಸಲ್ 16d ಒಳಗೆ 60 ಹೋದ್ರೆ ಮೈನಸ್ -34 ಒಳಗೆ ಪ್ಲಸ್ 14 ಹೋದ್ರೆ -20 25 10 b is equal to 2 ಅಶಿತಾ ಮಠ ಹತ್ತಿತ್ತೆ 10 ಬದಲು 6 ಅಂತ ಬರ್ದಿದ್ದೀನಿ ಸರ್. ಅದೇ ಕಣ್ಣು ಪಾಪ ನಿಂದು ಫಾಲ್ಟ್ ಅಲ್ಲ ಪಾಪ ನ್ಯಾಚುರಲ್ ಡಿಫೆಕ್ಟ್ ಇದೆ ಪಾಪ ನಿಂದು ಸರ್ ಮತ್ತೆ ಪ್ರೂವ್ ಆಯ್ತು ಸರ್ ಕಣ್ ಕಾಣಲ್ಲ ಅಂತ ಇದು ಬರೀ ಟೆಸ್ಟ್ ಅಲ್ಲ ಕನ್ಫರ್ಮೇಟಿವ್ ಟೆಸ್ಟ್ ಅಂತ ಇದು ಸರ್ ದಿನ ಒಂದೊಂದ್ಸತಿ ಈಗ ಒಂದು ನಾವು ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಅಂತ ಹೇಳಿದ್ವಿ ಇವತ್ತು ಪಕ್ಕಾ ಕನ್ಫರ್ಮ್ ಮಾಡ್ಕೊಂಡ್ಲು ಕಾಣಲ್ಲ ಅಂತ ಕಿವಿನೂ ಕೇಳಲ್ಲ ಸುಮ್ನೆ ಯಾಕೆ ಬರ್ದಿತ್ತು ಈಗ ಬೇಕಿತ್ತ ಸರ್ ಈಕ್ವೇಶನ್ 1 ಹಾಕೋಣ ಹೇಳಮ್ಮ ಈಕ್ವೇಶನ್ 1 ಹಾಕೋಣ ಸರ್ ಆ 2 ನ 1 ಇದು 2 ಯಾರಿಗೆ ಡೌಟ್ ಐತೆ ಕೇಳ್ರಿ ಈಗ ಅಲ್ಲ ಸರ್ 2 ನ t is equal to 2 ನ ಸರ್ ಈಕ್ವೇಶನ್ 1 ಹಾಕೋಣ ಸರ್ d is equal to 2 in 1 1 ಹಾಕ್ರಿ 2 ನಲ್ಲರ ಹಾಕ್ರಿ ನೀವು ಎಸ್ ಸರ್ d is equal to 2 in 1 2a plus 6d is equal to 14 2a plus 6 into 2 is equal to 14 2a plus 12 is equal to 14 2a is equal to 14 minus 12 so ಅಲ್ಲಿಗೆ 2a is equal to 2 is equal to 2 by 2 A is equals to 1. a is equal to 1 ಲಾಸ್ಟ್ ಈಗ ಸಮ್ ಆಫ್ ದಿ n ಟರ್ಮ್ಸ್ ಅನ್ನ ಕಂಡುಹಿಡಿಬೇಕು ಈಗ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇದೇ ನಾನು ಹೇಳೋದ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ ಬಹಳಷ್ಟು ಪ್ರಾಬ್ಲಮ್ ಮಾಡ್ತಿದ್ದೀನಿ ಹೌದಲ್ವಾ ಬಟ್ ಎರಡು ಟರ್ಮ್ ಅಲ್ಲಿ ಸೇಮ್ ಟರ್ಮ್ಸ್ ಇರ್ಬೇಕು ಆದ್ರೆ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಒಬ್ರು ಈಕ್ವಲ್ ಇರ್ಬೇಕು ಈಕ್ವಲ್ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ ಹೌದಲ್ವಾ ಮೊನ್ನೆ ಓಕೆ ಈಗ ಸಮ್ ಟು n ಟರ್ಮ್ಸ್ ಬರೋಣ ಈಗ ಇದಾಗ್ಬೋದಾಗ ರಚನಾ ವಂದನ ಮುಗೀತಾ ಲೆಕ್ಕ ಮುಗಿದು ಸರ್ ಓಕೆ ಈಗ ಬರ್ರಿ ಈಗ ವಾಟ್ ಈಸ್ ಟಿ ವಾಟ್ ಈಸ್ ಎ 1 ಫೈಂಡ್ ಸಮ್ ಟು n ಟರ್ಮ್ಸ್ ಸಮ್ ಟು n ಟರ್ಮ್ಸ್ ಗೆ ಫಾರ್ಮುಲಾ ಬಳಸೋಣ Sn is equal to n by 2 into 2a plus n minus 1 into d. Yes, n ಅಂದ್ರೆ n by 2 2 into 1 n ಅಂದ್ರೆ n d ಅಂದ್ರೆ 2 Sn is equal to n by 2 2 plus 2n minus 2 ಯಾಕೆ ಮಾಡ್ರಿ 2 into 1 2 2 into n 2n minus 2 ಸೇಮ್ ಟರ್ಮ್ ಇದ್ದು ಒಂದ್ರ ಪಕ್ಕ ಪ್ಲಸ್ ಒಂದ್ರ ಪಕ್ಕ ಮೈನಸ್ ಇದ್ರೆ ಕ್ಯಾನ್ಸಲ್ is equal to n by 2 into 2n
2 get cancelled. Sn is equal to n square. Sum to n terms is n square. ಸರ್ ಈ ತರನು ವ್ಯಾಲ್ಯೂಸ್ ಬರ್ತಾವ Huh? ಸರ್ ಈ ತರನು ವ್ಯಾಲ್ಯೂಸ್ ಬರುತ್ತಾ ಸರ್ ಎಸ್ ಎನ್ ಕೇಳಿದಾಗ n terms ಕೇಳಿದಾನೆ ಈಗ. Sum to n terms. ಜನರಲ್ ಆಗಿ 10 ಟರ್ಮ್ಸ್ ಆದ್ರೆ ಇಷ್ಟೇ ವ್ಯಾಲ್ಯೂ ಅಂತ ಬರುತ್ತೆ. ಅವ್ನು ಜನರಲ್ ಕೇಳಿದಾನೆ ಈಗ. ಆಯ್ತಲ್ಲ. ಸರ್ ಕಾನ್ಸ್ಟೆಂಟ್ ನ ವೇರಿಯಬಲ್ ಜೊತೆ ಇರೋ ನಂಬರ್ ನ ಡಿವೈಡ್ ಮಾಡ್ಬೋದಾ ಸರ್? ಯಾವುದು? 2 ಇಂಟು ವೆರಿ ಗುಡ್. ಇವು ಎರಡರ ಮತ್ತೆ ಏನು ಇಲ್ಲ ಅಂದ್ರೆ ಇಂಟು ಇದೆ. 2n ಅಂತ ಬರ್ಕೋಬಹುದು, 2 ಇಂಟು n ಅಂತ ಬರ್ಕೋಬಹುದು. ಅವಾಗ 2 ಕ್ಯಾನ್ಸಲ್ ಮಾಡಬಹುದು. ಡೌಟ್ ಇದ್ರೆ ಕೇಳ್ರಿ. ಈಗ 3ab ಡಿವೈಡೆಡ್ ಬೈ a ಅಂತಿದೆ ಅಂತ ಇಟ್ಕೊಳ್ರಿ. a ಕ್ಯಾನ್ಸಲ್ ಮಾಡಬಹುದು, ಉಳಿದಿದ್ದು 3b. ಸೊ ನಾವು ಕ್ಲಿಯರ್? ಸರ್ ಡೌಟ್ಸ್ ಇದೆಯಾ? ಸರ್ ಕ್ಲೋಸ್ ಮಾಡ್ಬೋದಾ? ಸರ್ ಅಯ್ಯೋ ಅಯ್ಯೋ ಅಲ್ಲಿ ನೋಡು ವರ್ಷಿತ್ ಹಿಂಗ್ ಹೊಂದ್ಕಂತದಾಳೆ. ಅಯ್ಯೋ ಸಾಕಾಗ. ಆಂಬ್ಯುಲೆನ್ಸ್ ಹೋಯ್ತು ಸರ್, ಹಾ ಆಂಬ್ಯುಲೆನ್ಸ್ ಹೋಯ್ತು ಸರ್. ಓ ಅದಕ್ಕಾ? ವೆರಿ ಗುಡ್. ಓಕೆ ಕ್ಲೋಸ್ ಮಾಡೋಣ. ಬಾಯ್ ಸರ್. ಡೌಟ್ಸ್ ಏನಾರು ಇದೆಯಾ? ಇಲ್ಲ ಸರ್. ಓಕೆ ಬಾಯ್. ಬಾಯ್.